ಇನ್ನು ಹಾಡು ಹಗಲೇ ಹಣ ಹಾಗೂ ಚಿನ್ನಾಭರಣವನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ. ಯಾದಗಿರಿ ನಗರದ ರೈಲ್ವೆ ಸ್ಟೇಷನ್ ಸಮೀಪ ನಡೆದಿರುವಂತಹ ಘಟನೆ ಇದು. ಇನೋವಾ ಕಾರ್ನಲ್ಲಿದ್ದಂತಹ 15.5 ಲಕ್ಷ ರೂಪಾಯಿ 35 ಗ್ರಾಂ ಅನ್ನ ದೋಚಿ ಪರಾರಿಯಾಗಿದ್ದಾರೆ ಖದೀಮರು. ಹಾಡು ಹಗಲೇ ನಡೆದಿರುವ ಘಟನೆ ಇದು. ಹಣ ಹಾಗೂ ಚಿನ್ನಾಭರಣವನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ. ಯಾದಗಿರಿ ನಗರದ ರೈಲ್ವೆ ಸ್ಟೇಷನ್ ಸಮೀಪ ನಡೆದಿರುವಂತಹ ಘಟನೆ ಇದು. ಇನೋವಾ ಕಾರಿನಲ್ಲಿದ್ದಂತಹ 15.5 ಲಕ್ಷ ರೂಪಾಯಿ ಜೊತೆಯಲ್ಲಿ 35 ಗ್ರಾಂ ಚಿನ್ನವನ್ನ ದೋಚಿ ಪರಾರಿಯಾಗಿರುವಂತದ್ದು. ಬೈಕ್ ನಲ್ಲಿ ಬಂದಂತಹ ಕಳ್ಳರಿಬ್ಬರಿಂದ ಈ ಕೃತ್ಯವನ್ನ ನಡೆಸಲಾಗಿದೆ. ಬಳಿ ಚಕ್ರದ ಶರಣಪ್ಪ ಎಂಬುವರಿಗೆ ಸೇರಿದಂತಹ ಹಣ ಇದು. ಚಿನ್ನಾಭರಣವನ್ನ ದೋಚಿದ್ದಾರೆ. ಆಸ್ತಿ ಖರೀದಿಗಾಗಿ ಹಣವನ್ನ ತೆಗೆದುಕೊಂಡು ಬಂದಿದ್ದ ಶರಣಪ್ಪ ತಮ್ಮ ಕುಟುಂಬಸ್ಥರ ಜೊತೆ ಕಾರ್ನಲ್ಲಿ ಬಂದಿದ್ರು. ಜ್ಯೂಸ್ ಸೇವಿಸುವ ಸಂದರ್ಭದಲ್ಲಿ ಬೇರೆ ಕಡೆ ಗಮನ ಸೆಳೆದು ದರೋಡೆಯನ್ನ ಮಾಡಲಾಗಿದೆ. ಚಿನ್ನಾಭರಣವನ್ನ ದೋಚಿ ಇದೀಗ ಎಸ್ಕೇಪ್ ಆಗಿದ್ದಾರೆ ಖದೀಮರು. ಆಸ್ತಿ ಖರೀದಿಗೆ ಬಂದವರು ಹಣ ಬಂಗಾರವನ್ನ ಕಳೆದುಕೊಂಡು ಕಂಗಾಲಾಗಿದ್ದಾರೆ. ಸ್ಥಳಕ್ಕೆ ಯಾದಗಿರಿ ನಗರ ಪೊಲೀಸರು ಕೂಡ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಯಾದಗಿರಿ ನಗರ ಪೊಲೀಸ್ ಠಾಣೆಯಲ್ಲಿ ಕುರಿತಾಗಿ ಕೇಸ್ ಕೂಡ ದಾಖಲಾಗಿದೆ. ಆಸ್ತಿ ಖರೀದಿಗಾಗಿ ಹಣ ಮತ್ತೆ ಒಡವೆಯನ್ನ ತೆಗೆದುಕೊಂಡು ಬರ್ತಾ ಇದ್ದಂತಹ ದಾರಿಯಲ್ಲಿ ಕಾರನ್ನ ಸೈಡಿಗೆ ಹಾಕಿ ಜ್ಯೂಸ್ ಅನ್ನ ಕುಡಿಯೋಕೆ ಹೋಗಿದ್ದಾರೆ. ಜ್ಯೂಸ್ ಅನ್ನ ಕುಡಿಯೋಕೆ ಹೋದಂತಹ ಸಂದರ್ಭದಲ್ಲಿ ಇದೀಗ ಹಣ ಹಾಗೂ ಚಿನ್ನಾಭರಣವನ್ನ ದೋಚಿ ಎಸ್ಕೇಪ್ ಆಗಿರುವಂತದ್ದು ಖದೀಮರು. ಯಾದಗಿರಿ ನಗರದ ರೈಲ್ವೆ ಸ್ಟೇಷನ್ ಸಮೀಪ ನಡೆದಿರುವಂತಹ ಘಟನೆ. ಹಾಡು ಹಗಲೇ ನಡೆದಿರುವಂತಹ ಘಟನೆ ಇದು. ಇತ್ತೀಚೆಗೆ ಈ ರೀತಿಯಾದಂತಹ ಕಳ್ಳತನಗಳು ಜಾಸ್ತಿ ಆಗ್ತಾ ಇದೆ. ಅದು ಕೂಡ ಹಾಡು ಹಗಲೇ ಮಾಡ್ತಾ ಇರುವಂತದ್ದು. ಇನೋವಾ ಕಾರ್ನಲ್ಲಿ ಬಂದಂತಹ ಸಂದರ್ಭದಲ್ಲಿ 15.5 ಲಕ್ಷ ರೂಪಾಯಿ ಜೊತೆಯಲ್ಲಿ 35 ಗ್ರಾಂ ಚಿನ್ನವನ್ನ ದೋಚಿ ಪರಾರಿಯಾಗಿರುವಂತದ್ದು. ಬೈಕ್ ನಲ್ಲಿ ಬಂದಂತಹ ಕಳ್ಳರಿಬ್ಬರಿಂದ ಈ ಕೃತ್ಯವನ್ನ ನಡೆಸಲಾಗಿದೆ. ಆಸ್ತಿ ಖರೀದಿಗಾಗಿ ಬಂದಂತದ್ದು. ಆದ್ರೆ ಇದೀಗ ಹಣ ಹಾಗೂ ಚಿನ್ನಾಭರಣವನ್ನ ಕಳೆದುಕೊಂಡು ಕಂಗಾಲಾಗಿದ್ದಾರೆ. ಯಾದಗಿರಿ ನಗರದ ರೈಲ್ವೆ ಸ್ಟೇಷನ್ ಸಮೀಪ ನಡೆದಿರುವಂತಹ ಘಟನೆ ಇದು. ಇದೀಗ ಸ್ಥಳಕ್ಕೆ ಪೊಲೀಸರು ಕೂಡ ಆಗಮಿಸಿ ಸ್ಥಳ ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ.